ಹಿರೇಮಗಳೂರು ಶ್ರೀ ಕೋದಂಡರಾಮಚಂದ್ರ ಸ್ವಾಮಿ ದೇವಸ್ಥಾನದ ಸಮೀಪ ಪ್ರವಾಸೋದ್ಯಮ ಇಲಾಖೆ ಅನುದಾನದಡಿ ನಿರ್ಮಿಸಿರುವ ಪಂಚವಟಿ ಯಾತ್ರೆ ನಿವಾಸವನ್ನು ನಿನ್ನೆ ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಲೋಕಾರ್ಪಣೆಗೊಳಿಸಿದರು. ಶ್ರೀ ಕೋದಂಡರಾಮಚಂದ್ರ ಸ್ವಾಮಿ ವಿಗ್ರಹವನ್ನು ದೇವಾಲಯದ ಪ್ರಧಾನ ಅರ್ಚಕರ ನೇತೃತ್ವದಲ್ಲಿ ಸಮಿತಿ ಸದಸ್ಯರು, ಗ್ರಾಮಸ್ಥರು ನೂತನ ಕಟ್ಟಡದ ಒಳಾಂಗಣಕ್ಕೆ ಕರೆತಂದರು. ಕನ್ನಡದ ಪೂಜಾರಿ ಹಿರೇಮಗಳೂರು ಕಣ್ಣನ್ ಶ್ಲೋಕ ಮಂತ್ರಗಳ ಮುಖಾಂತರ ಶ್ರೀರಾಮನಲ್ಲಿ ಪ್ರಾರ್ಥನೆ ಸಲ್ಲಿಸಿ ಕಟ್ಟಡದ ಒಳಿತಿಗೆ ಶುಭ ಹಾರೈಸಿದರು. ಬಳಿಕ ಶ್ರೀರಾಮನ ವಿಗ್ರಹ ಮೂರ್ತಿಯನ್ನು ಅಡ್ಡ ಪಲ್ಲಕ್ಕಿಯಲ್ಲಿರಿಸಿ ದೇವಾಲಯ ಸುತ್ತಲೂ ಮೆರವಣಿಗೆ ನಡೆಸಿದರು. ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಮಾತನಾಡಿ 144 ವರ್ಷಗಳಿಗೊಮ್ಮೆ ಬರುವ ನಕ್ಷತ್ರದಲ್ಲಿ ಬ್ರಹ್ಮ ರಥೋತ್ಸವವು ಬಂದಿದ್ದು ಹಿರೇಮಗಳೂರು ಕಣ್ಣನ್ ಅವರು ಈ ದಿನವೇ ಕಟ್ಟಡ ಲೋಕಾರ್ಪಣೆಗೊಂಡರೆ ಉತ್ತಮವಾಗಿರುತ್ತದೆ ಎಂದು ತಿಳಿಸಿದ್ದರಿಂದ ಯಾತ್ರೆ ನಿವಾಸವನ್ನ ಇಂದು ಲೋಕಾರ್ಪಣೆ ಮಾಡಿದ್ದೇವೆ ಎಂದರು. ಬಹುಶಃ ಇವತ್ತು ಹಿರೇಮಗಳೂರು ನನ್ನ ಹುಟ್ಟೂರು. ಇವತ್ತು ಶ್ರೀ ಕೋದಂಡರಾಮಚಂದ್ರ ಸ್ವಾಮಿಯ ದೇವಾಲಯದ ರಥೋತ್ಸವದ ದಿನ. ಇವತ್ತು ಚಿಕ್ಕಮಗಳೂರು ಕೋದಂಡರಾಮ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಪಂಚವಟಿ ಕುಟೀರ ಯಾತ್ರೆ ನಿವಾಸ ಉದ್ಘಾಟನೆಯಾಗಿತ್ತು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸುಜಾತಾ ಶಿವಕುಮಾರ್ ಅವರು ಹಾಗೂ APMC ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ BH ಹರೀಶ್ ಅವರು, ಜಿಲ್ಲಾ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ MC ಶಿವಾನಂದ ಸ್ವಾಮಿ ಅವರು ಹಾಗೂ ನಗರಸಭೆಯ ಈ ಭಾಗದ ಸದಸ್ಯರಾಗಿರ್ತಕ್ಕಂಥ ವಿದ್ಯಾ ಬಸವರಾಜರವರು, ದೇವಾಲಯದ ಮುಖ್ಯ ಅರ್ಚಕರಾಗಿರ್ತಕ್ಕಂಥ ಹಿರೇಮಗಳೂರು ಕಣ್ಣನವರ ನೇತೃತ್ವದಲ್ಲಿ ದೇವಾಲಯದ ಎಲ್ಲ ಧರ್ಮದರ್ಶಿಗಳು, ದೇವಾಲಯದ ಸಂಚಾಲಕರು, ಊರಿನ ಗ್ರಾಮಸ್ಥರ ಸಮ್ಮುಖದಲ್ಲಿ ಇವತ್ತು ಪಂಚವಟಿ ಕುಟೀರ ಲೋಕಾರ್ಪಣೆಗೊಂಡಿದೆ. ಇದು ಬಹುಶಃ ಕಣ್ಣಮಾಮನವರು ಇವತ್ತು ಬಹಳ 144 ವರ್ಷಗಳಿಗೆ ಒಮ್ಮೆ ಬರುವಂಥ ನಕ್ಷತ್ರದಲ್ಲಿ ಬ್ರಹ್ಮರಥೋತ್ಸವ ಬಂದಿದೆ. ಹಾಗಾಗಿ ಈ ದಿನನೇ ಈ ಪಂಚಕುಟೀರ ಲೋಕಾರ್ಪಣೆ ಆದರೆ ಒಳ್ಳೆಯದು ಅನ್ನೋ ಒಂದು ಸಲಹೆಯನ್ನು ಕೊಟ್ಟ ಮೇರೆಗೆ ಇವತ್ತು ಈ ದಿನ ಈ ಪಂಚಕುಟೀರ ಯಾತ್ರೆ ನಿವಾಸವನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರೋಹಿತ್ ಅವರು ಮತ್ತು ನಿರ್ಮಿತಿ ಕೇಂದ್ರದ ಗಂಗಾಧರ್ ಎಲ್ಲರೂ ಉಪಸ್ಥಿತರಿದ್ದರು. ಬಹುಶಃ ಹಿಂದಿನ ಸರ್ಕಾರದಲ್ಲಿ CT ರವಿಯವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ನಾನು ಈ ದೇವಾಲಯದ ಸಮಿತಿ ಅಧ್ಯಕ್ಷರಾಗಿ ನಮ್ಮೆಲ್ಲರ ಮನವಿ ಮೇರೆಗೆ ಅವರು ಪ್ರವಾಸೋದ್ಯಮ ಸಚಿವರಾದಾಗ 2 ಕೋಟಿ ಅನುದಾನವನ್ನು ಯಾತ್ರೆ ನಿವಾಸಿಗೆ ಮಂಜೂರಾತಿ ಕೊಟ್ಟಿದ್ದರು. ಅದು ಪುಣ್ಯ ಇವತ್ತು ಒಂದು ಸಂಪೂರ್ಣಗೊಂಡು ಉದ್ಘಾಟನೆ ಆಗುವಾಗ ನಾವು ಶಾಸಕರಾಗಿರೋದು ಶ್ರೀ ಕೋದಂಡರಾಮನ ಸೇವೆಯನ್ನು ನಾನು ಮತ್ತು ನಮ್ಮ ತಂದೆ, ನಮ್ಮ ಅಜ್ಜ 3 ತಲೆಮಾರು ನಾವು ಮಾಡಿದ ಸೇವೆಯ ಪುಣ್ಯ ಇವತ್ತು ಲಭಿಸಿದೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಸುಜಾತಾ ಶಿವಕುಮಾರ್, ಗ್ಯಾರಂಟಿ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಶಿವಾನಂದ ಸ್ವಾಮಿ, ಗುತ್ತಿಗೆದಾರ ಜಯಣ್ಣ, BH ಹರೀಶ್, ನಗರಸಭೆ ಸದಸ್ಯ ವಿದ್ಯಾ ಬಸವರಾಜ್, ಹಿರೇಮಗಳೂರು ಗ್ರಾಮದ HK ಕೇಶವಮೂರ್ತಿ, ಆಶಾ ರಂಗನಾಥ್, ಕುಲಕರ್ಣಿ, ರಮಾ ಪ್ರಸಾದ್, ಪ್ರವಾಸೋದ್ಯಮ ಇಲಾಖೆ ಉಪನಿರ್ದೇಶಕರಾದ ಲೋಹಿತ್, ನಿರ್ಮಿತಿ ಕೇಂದ್ರದ ಗಂಗಾಧರ್, ದೇವಾಲಯ ಟ್ರಸ್ಟ್ MM ರಂಗನಾಥ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು.